ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ತುಮಕೂರು ಪಾಲಿಕೆಯಿಂದ ಆಪರೇಷನ್ ಭೌ ಭೌ. ನಾಯಿಗಳನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾದ ಪಾಲಿಕೆ. ತುಮಕೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದ್ದು, ರಸ್ತೆಯಲ್ಲಿ ಸಿಕ್ಕವರ ಮೇಲೆ ಬೀದಿ ನಾಯಿಗಳು ಎರಗ್ತಾ ಇದ್ವು. ಕಳೆದ ವಾರವಷ್ಟೇ ತುಮಕೂರು ನಗರದ ಪುಟ್ಟಸಾಮಯ್ಯನ ಪಾಳ್ಯ ಹಾಗೂ ಮರಳೂರು ದಿಣ್ಣೆಯಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ವು. ಅಲ್ಲದೆ ಮರಳೂರು ದಿಣ್ಣೆಯಲ್ಲಿ ಬೀದಿ ನಾಯಿಗಳು ದಾಳಿ ಮಾಡಿ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಬಿತ್ತರ ಮಾಡಿ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಎಚ್ಚರಿಸೋ ಕೆಲಸ ಮಾಡಿತ್ತು. ಇದೀಗ ಪ್ರಜಾಶಕ್ತಿ ವರದಿ ಬೆನ್ನಲ್ಲೇ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಆಪರೇಷನ್ ಭೌ ಭೌ ಕಾರ್ಯಾಚರಣೆ ನಡೆಸುವ ಮೂಲಕ ನಾಯಿಗಳನ್ನ ಸೆರೆ ಹಿಡಿಯೋ ಕೆಲಸ ಮಾಡಿದ್ರು. ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಕಳೆದ ಕೆಲ ದಿನಗಳಿಂದ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು, ಬೀದಿ ನಾಯಿಗಳನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಪ್ರಸಾರ ಮಾಡಿದ್ದು, ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಇಂದು ಬೆಳ್ಳಂಬೆಳಗ್ಗೆ ವಿಶೇಷ ತಂಡವನ್ನ ರಚಿಸಿಕೊಂಡು ಮರಳೂರು ದಿಣ್ಣೆ ಪ್ರದೇಶದಲ್ಲಿ ಆಪರೇಷನ್ ಭೌ ಭೌ ನಡೆಸಿದ್ದು, ಬೀದಿ ನಾಯಿಗಳನ್ನ ಹಿಡಿಯಲು ಮುಂದಾದರು. ಬೀದಿ ನಾಯಿಗಳ ಕಾಟದ ಸಮಸ್ಯೆಯನ್ನ ಬೆಳಕಿಗೆ ತಂದ ಪ್ರಜಾಶಕ್ತಿ ಟಿವಿಗೆ ಹಾಗೂ ತಕ್ಷಣ ಕ್ರಮ ಕೈಗೊಂಡ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮರಳೂರು ದಿಣ್ಣೆ ಜನತಾ ಕಾಲೋನಿಯಲ್ಲಿ ಇವತ್ತು ಬೀದಿ ನಾಯಿಗಳನ್ನು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿಂದ ಹಿಡಿದು ABC ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಮಾನ್ಯ ಆಯುಕ್ತರಾದಂತಹ ಶುಭಾ ಮೇಡಮ್ ಅವರು ಇದನ್ನು ಕಾರ್ಯಪ್ರವೃತ್ತರಾಗಿ ಇದರ ಬಗ್ಗೆ ಕ್ರಮವನ್ನು ವಹಿಸಿದ್ದಾರೆ. ಈಗ ಈ ಹಿಂದೆ ಕೂಡ ಈ ಎರಡು ಮಕ್ಕಳ ಮೇಲೆ ದಾಳಿ ಆಗಿತ್ತು ಮತ್ತು ಇದು ಪ್ರಜಾಶಕ್ತಿ ಸುದ್ದಿವಾಹಿನಿಯಲ್ಲಿ ಕೂಡ ಪ್ರಸಾರ ಆಗಿತ್ತು. ಇದರ ಬಗ್ಗೆ ಎಚ್ಚೆತ್ತುಕೊಂಡಂತಹ ಮಹಾನಗರ ಪಾಲಿಕೆ ಆಯುಕ್ತರು ತ್ವರಿತವಾಗಿ ಈಗಾಗಲೇ ಕ್ರಮವನ್ನು ವಹಿಸಿದ್ದಾರೆ. ಇವತ್ತು ನಮ್ಮ ವಾರ್ಡ್ನಲ್ಲಿ ಸುಮಾರು ಒಂದು 20ರಿಂದ 25 ಬೀದಿ ನಾಯಿಗಳನ್ನು ಹಿಡಿದು ಅದನ್ನು ತಗೊಂಡೋಗಿ ABC ಶಸ್ತ್ರಚಿಕಿತ್ಸೆಗೆ ತಗೊಂಡೋಗಿದ್ದಾರೆ. ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ಸಂದರ್ಭದಲ್ಲಿ ಪ್ರಜಾಶಕ್ತಿ ಸುದ್ದಿವಾಹಿನಿ ಮುಖಾಂತರ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ. ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಗರದಲ್ಲಿ ಸಾಕಷ್ಟು ದಿನೇ ಬೀದಿ ನಾಯಿಗಳ ದಾಳಿಯ ಪ್ರಕರಣಗಳು ಹೆಚ್ಚಾಗ್ತಾನೇ ಇದೆ. ಅದ್ರ ಬಗ್ಗೆನೂ ಕೂಡ ತುಂಬ ಗಂಭೀರವಾಗಿ ತಗೊಬೇಕು. ನಮ್ಮ ವಾರ್ಡಲ್ಲಿ ಈಗೇನು ಇವತ್ತು ಕಾರ್ಯಾಚರಣೆ ಮಾಡಿದ್ದೀರಾ, ಇದೇ ರೀತಿ ಒಂದು 4ರಿಂದ 5 ಬಾರಿ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಆಯುಕ್ತರಿಗೆ ಮನವಿಯನ್ನು ಮಾಡ್ತೇನೆ. ಇನ್ನು ಪಾಲಿಕೆಯ ಈ ಕ್ರಮದಿಂದಾಗಿ ನಾಯಿಗಳ ಕಾಟ ಕಡಿಮೆಯಾಗುವ ನಿರೀಕ್ಷೆ ಇದ್ದು, ಮರಳೂರು ದಿಣ್ಣೆ ನಿವಾಸಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.